ಏ ಶಿವರಾಮ, ಏ ಶಿವರಾಮ, ಯಾರು? ಓ ಪೊಲೀಸ್ ಸಾಹೇಬ್ರು, ಬನ್ನಿ ಸರ್. ಶಿವರಾಮ ಇದಾನ? ಹೌದು ಸರ್, ಇದು ಅವ್ರ ಮನೇನೆ. ಹೌದಾ? ಶಿವರಾಮ್ ಎಲ್ಲಿದ್ದಾನೆ? ಇದ್ದಾರೆ ಸರ್, ಒಳಗಡೆ ಸ್ನಾನ ಮಾಡ್ತಾ ಇದ್ದಾರೆ. ಇದು ಮೋಹನ್ ಅಂದ್ರೆ ಯಾರು? ನಾನೇ ಸಾಹೇಬ್ರಿ, ಯಾಕೆ? ನಿನ್ನನ್ನು ಅರೆಸ್ಟ್ ಮಾಡಿಬಿಡುತ್ತೇನೆ. ಸರ್, ಕೈ ಬೇಡಿ. ನನ್ನ ಕಾರಣ ಹೇಳಿದೆ, ಕೈಗೆ ಬೇಡಿ ಹಾಕೋದು ತಪ್ಪು. ಯಾವ ಕಾರಣಕ್ಕಾಗಿ ಹೇಳಿ? ಕಾರಣ ಹೇಳಬೇಕನ್ನೋ ಬಡ್ಡಿ ಮಗನೇ. ಕಾರಣವಿಲ್ಲದೆ ಕಾರುಗಳಲ್ಲಿ ಹಾಕಿ ಕಾರ್ ಪುಡಿಯನ್ನು ಹಾಕಿ ಜಡಿದ್ರೆ ಕಾರಣ ಹೇಳಬೇಕು ಅಂತೆ ಬಡ್ಡಿ ಮಗನಿಗೆ. ನೋಡಿ ಸರ್, ನನ್ನ ಮೈದನ ಯಾವ ತಪ್ಪು ಮಾಡಿಲ್ಲ. ಅವನನ್ನು ಬಿಟ್ಟು ಬಿಡಿ ಸರ್. ರೀ ರೀ, ಏನ್ ಮಾಡ್ತಾ ಇದ್ದೀರಾ ಒಳಗಡೆ? ಬನ್ರಿ. ಏನೇನಿಂದು? ಪೊಲೀಸರು ಯಾಕೆ ನಮ್ಮ ಮನೆಗೆ ಬಂದು ನಮ್ಮ ತಮ್ಮನನ್ನು ಅರೆಸ್ಟ್ ಮಾಡಿದ್ದಾರಲ್ಲ? ನಿಂಗೆ ಸ್ಪೆಷಲ್ ಹೇಳಬೇಕನ್ನೋಲೇ. ನಿಮ್ಮ ತಮ್ಮ ಏನು ಮಾಡಿದ ಗೊತ್ತಾ? ನಮ್ಮ ನಾಡಿನ ದೊರೆ ಪ್ರತಾಪ್ ಗೌಡರ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾನೆ. ಅದಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾನೆ. ನೋಡಿ ಸಾಹೇಬ್ರಿ, ಬಾಯಿಗೆ ಬಂದಂತೆ ಮಾತನಾಡೋದಕ್ಕೂ ಅವರಿಗೂ ನಮಗೂ ಯಾವ ದ್ವೇಷನೂ ಇಲ್ಲ. ರೈತರ ಆಸ್ತಿಯನ್ನು ಕಬಳಿಸುತ್ತಿದ್ದ ಆ ಪ್ರತಾಪ್ ಗೌಡನ ಕೆಟ್ಟ ವ್ಯವಹಾರವನ್ನು ಪತ್ರದಲ್ಲಿ ಬರೆದು ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದು ನಿಜ. ಲೇ ಮೋಹನ, ಅವರಿಗೆ ಕೆಟ್ಟದ ಈ ಪತ್ರವನ್ನು ಬರೆದಿದ್ದರೆ ನೀನೊಬ್ಬನೇ ಈ ಊರಲ್ಲಿ ಬುದ್ಧಿವಂತನು. ನೀನೆಷ್ಟು ಸಕ್ಕ ಇದೆ ಮಗನೇ ನಿನಗೆ. ಬಾ ಮಗನೇ, ನಿನ್ನನ್ನು ಎಳೆದುಕೊಂಡು ಹೋಗುತ್ತೇನೆ. ಸರ್, ಬಿಟ್ಟು ಬಿಡಿ ಸರ್ ನನ್ನ ತಮ್ಮನನ್ನು. ಬೇಡಿ ಸರ್. ನೋಡಿ, ನನ್ನ ಮೈದುನ ಇನ್ನೊಂದು ಸಾರಿ ಆ ಪ್ರತಾಪ್ ಗೌಡನ ಸಫರಿಗೆ ಹೋಗ್ದಾಗೆ ನೋಡ್ಕೊತೀನಿ. ಸೀತಾ, ಹಾಳಾಗಿ ಹೋಯ್ತು ಈ ರಾಮನ ಮನೆತನ. ಈ ರೈತ ರಾಮಣ್ಣನ ಮನೆಗೆ ಪೊಲೀಸರು ಬಂದಿದ್ದಾರೆಂದರೆ ಸೀತಾ, ನಾವು ಇದ್ದು ಸ್ವಾರ್ಥಕ್ಕೇನು? ಅಣ್ಣ, ಅತ್ತಿಗೆ ಏಕೆ ಕೊರಗಿ ಕಣ್ಣೀರು ಹಾಕುತ್ತೀರಿ? ಆ ದುಷ್ಟ ಪ್ರತಾಪ್ ಗೌಡನ ಕುತಂತ್ರದಿಂದ ನಮ್ಮ ಆಸ್ತಿಯನ್ನು ಕಳೆದುಕೊಳ್ಳುತ್ತೇವೆಂದು ಕೊರಗಿ ಕಣ್ಣೀರು ಹಾಕುತ್ತಿರುವಿರಾ? ಇಲ್ಲಣ್ಣ, ಇಲ್ಲ. ಈಗಾಗಲೇ ಆ ಗೌಡನ ಹತ್ತಿರ ಸಂಚಿಕಾರಿಕೆ ರೂಪದಲ್ಲಿ ಕೊಟ್ಟ ಹಣವನ್ನು ಆ ಗೌಡನ ಮುಖಕ್ಕೆ ಎಸೆದು ಬಂದಿದ್ದಾರೆ. ಬಾ ಕಾಳಿಂಗ, ನಮ್ಮ ಮನೆಯ ಸುತ್ತಲೂ ಕತ್ತಲು ಕವಿದಿರುವಾಗ ಮತ್ತೊಬ್ಬರ ಮನೆಗೆ ದೀಪ ಹಚ್ಚಲು ಹೊರಟಿರಲ್ಲಪ್ಪ. ನೀವು ದೀಪ ಹಚ್ಚಲು ಹೊರಟಿರಲ್ಲ. ಏನನ್ನ ನಿನ್ನ ಮಾತಿನ ಅರ್ಥ? ನಮ್ಮ ಬಾಳು ಬೆಳದಿಂಗಳಂತೆ ಪ್ರಜ್ವಲಿಸುತ್ತಿರುವಾಗ ಆ ಕತ್ತಲು ಕೈಯುವುದು ಯಾವಾಗಣ್ಣ? ಯಾವಾಗ? ಮೈದುನ, ಈಗ ಕತ್ತಲು ಕವಿದು ಹೋಗಿದೆ ಈ ನಮ್ಮ ಬಾಳಲ್ಲಿ. ನಿನ್ನ ಚಿಕ್ಕದನಪ್ಪ ಮೋಹನನನ್ನ ಪೊಲೀಸರು ಹಿಡಿದುಕೊಂಡು ಹೋಗ್ಬಿಟ್ರು. ಮೈದುನ, ಹಿಡಿದುಕೊಂಡು ಹೋಗ್ಬಿಟ್ರು. ಅತ್ತಿಗೆ, ಏನಮ್ಮ ಹೇಳುತ್ತಿದ್ದೀಯಾ? ಅತ್ತಿಗೆ, ನನ್ನ ತಮ್ಮನನ್ನು ಪೊಲೀಸರು ಎಳೆದುಕೊಂಡು ಹೋಗಿದ್ದಾರಾ? ಯಾವ ಕಾರಣಕ್ಕಾಗಿ ಅಮ್ಮ ನನ್ನ ತಮ್ಮನನ್ನು ಪೊಲೀಸರು ಎಳೆದುಕೊಂಡು ಹೋಗಿದ್ದಾರೆ? ಅಣ್ಣ, ನೀನಾದರೂ ಹೇಳು, ನನ್ನ ತಮ್ಮನನ್ನು ಯಾವ ಕಾರಣಕ್ಕಾಗಿ ಪೊಲೀಸರು ಎಳೆದುಕೊಂಡು ಹೋಗಿದ್ದಾರೆ? ಏನೆಂದು ಹೇಳಲಿ ತಮ್ಮ? ಆ ದುಷ್ಟ ಪ್ರತಾಪ ಗೌಡ ಮಾಡಿದ ಅನ್ಯಾಯದ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾನಂತೆ. ಆ ಪ್ರತಾಪ ಗೌಡ ಪೊಲೀಸರಿಗೆ ಹೇಳಿ ನನ್ನ ತಮ್ಮನನ್ನು ಅರೆಸ್ಟ್ ಮಾಡಿ ಕರಿಕೊಂಡು ಹೋದರು. ಲೇ ಪ್ರತಾಪ್ ಗೌಡ, ಮಾಡುವ ಕೆಟ್ಟ ಕೆಲಸವನ್ನು ನೀನೇ ಮಾಡಿ ಏನೂ ಅರಿಯದ ಸತ್ಯ ಹರಿಚಂದ್ರನಂತೆ ನನ್ನ ತಮ್ಮನ ಬಗ್ಗೆ ಪೊಲೀಸರಿಗೆ ಸುಳ್ಳು ಹೇಳಿದ್ಯಾ ಬಂಡ ಬಡ್ಡಿ ನನ್ನ ಮಗನೇ. ಅತ್ತಿಗೆ, ಆ ಪರಶುರಾಮನನ್ನು ಕೊಡು. ಅತ್ತಿಗೆ, ಇವತ್ತು ಆ ಸಚಿವ ಪಾಟೀಲ ಪ್ರತಾಪ್ ಗೌಡ ಇರ್ಬೇಕು ಒಂದು, ಇಲ್ಲ ನಾನಿರ್ಬೇಕು ಒಂದು. ಬೇಡ ಮೈದುನ, ಬೇಡ. ಸಿಟ್ಟಿನ ಕೈಯಲ್ಲಿ ಯಾವತ್ತೂ ಬುದ್ಧಿಯನ್ನು ಕೊಡಬಾರ್ದು. ನೀನು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗು, ನಿನ್ನ ತಮ್ಮನನ್ನ ಬಿಡಿಸ್ಕೊಂಡು ಬಾರೋ. ಯಾವುದತ್ತಿಗೆ ಪೊಲೀಸ್ ಸ್ಟೇಷನು? ಇಂದಿನ ರಾಜಕಾರಣಿಗಳ ಕೈಗೊಂಬೆಯಾಗಿ ಮೆರೆಯುತ್ತಿರುವ ಕಾಕಿ ನ್ಯಾಯ ನೀತಿಯನ್ನು ತೆಗೆದು ಹಾಕಿ ಮಾನ ಮರ್ಯಾದೆಯನ್ನು ಸುಟ್ಟು
ಏನೂ ಅರಿಯದ ನನ್ನ ತಮ್ಮನ ಕೈಗೆ ಬೇಡಿ ಹಾಕಿಸಿದ ಆ ಸಚಿವ ಪಾಟೀಲನಿಗೆ ಒದ್ದು ಬುದ್ಧಿ ಕಲಿಸಿ ಅವನಿಂದಲೇ ನನ್ನ ತಮ್ಮನನ್ನು ಬಿಡಿಸಿಕೊಳ್ಳಲಿಲ್ಲ. ನನ್ನ ಹೆಸರು ಇಟಗಿಯ ಭೀಮಾ ಶಂಕರಿ ದೇವಿ ಅವರ ಪುತ್ರ. ಕ್ಯಾಡಗಿ ಬಣ್ಣದ ಕಾಳಿಂಗನೇ ಅಲ್ಲ. ಲೇ ಪ್ರತಾಪ್ ಗೌಡ, ಬರುವೆ. ಈ ನಿನ್ನ ಪ್ರಾಣವನ್ನು ಪರಲೋಕಕ್ಕೆ ಪಾರ್ಸಲ್ ಮಾಡಲು ಬರುವೆ. ನಿಂತುಕೋ. ಸೀತಾ, ಹಾಳಾಗೋಯಿತು ನಮ್ಮ ಮನೆತನ. ಹಾದಿಗೆ ಹೋಗುವ ದೇವವನ್ನು ತಂದು ನಮ್ಮ ಮನೆ ಒಳಗೆ ಬಿಟ್ಟುಕೊಂಡಂಗಾಯ್ತು ಸೀತಾ, ನಮ್ಮ ಮನೆ ಒಳಗೆ ಬಿಟ್ಟುಕೊಂಡಂಗಾಯ್ತು. ಇರ್ಲಿ ಬಿಡಿ ಸ್ವಾಮಿ, ನಿಮ್ಮ ತಮ್ಮಂದರು ಮಾಡುವುದು ಸತ್ಯದ ಪರ ಹೋರಾಟ. ಇಂದಲ್ಲ ನಾಳೆ ಆದರೂ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಬನ್ನಿ, ಊಟ ಮಾಡಿದ್ರಂತೆ, ಒಳಗೆ ಬನ್ನಿ. ಶಿವರಾಮ, ಲೇ ಶಿವರಾಮ, 4 ಬಾರಿ ಜನಪ್ರತಿನಿಧಿಯಾಗಿ 5ನೇ ಬಾರಿಗೆ ಈ ಜಿಲ್ಲೆಗೆ ಮಂತ್ರಿಯಾಗಿ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸೋಲಿಲ್ಲದ ಸರ್ದಾರನೆಂದು ಪ್ರಖ್ಯಾತಿ ಪಡೆದ ಈ ಪ್ರತಾಪ್ ಗೌಡನಿಗೆ ನಿಮ್ಮಿಂದ ಸವಾಲೆ. ಲೇ ಶಿವರಾಮ, ನಿನ್ನ ತಮ್ಮ ಕಾಳಿಂಗ ನಾ ಕೊಟ್ಟ ಸಂಚಗಾರವನ್ನು ಮರಳಿ ಕೊಡಿಸಿದ. ಇನ್ನು ನಿನ್ನ ಕಿರಿಯ ತಮ್ಮ ಮೋಹನ ನಾವು ಮಾಡ್ತಿರೋ ಅವ್ಯಾರೋ ತಿಳಿದು ಮುಖ್ಯಮಂತ್ರಿಗೆ ಪತ್ರ ಬರೆದ. ಈ ತಾಲೂಕಿನ ಜನ ನನ್ನ ಮೇಲೆ ಇಟ್ಟಿರುವ ವಿಶ್ವಾಸವನ್ನೇ ಹುಸುಗೇರಿಸುತ್ತಿರುವ ನಿಮ್ಮನ್ನು ನಾನು ಸುಮ್ಮನೆ ಬಿಡುತ್ತಾನೆ ತಿಳಿದುಕೊಳ್ಳಬೇಡ. ನಿಮ್ಮ ಮನೆತನದ ಮೇಲೆ ಪೊಲೀಸ್ ನಾಯಿಗಳನ್ನು ಚೋಬೆಟ್ಟು ನಿಮ್ಮನ್ನು ಕಚ್ಚಿಸದಿದ್ದರೆ ನನ್ನ ಹೆಸರು ಪ್ರಚಂಡ ಪ್ರಳಯಾಂತಕ ಪ್ರತಾಪ್ ಗೌಡನೇ ಅಲ್ಲ. ಗಡಿ, ಲೇ ಗಡಿ, ಲೇ ಬಿಡಿ. ತಪ್ಪಾಯ್ತ್ರಿ ಅಪ್ಪ, ಸಾವಿರ ಪಾದಕ್ಕೆ ಬೀಳ್ತೇನ್ರಿ. ಎದ್ದೇಳು ಮಗನೇ. ಇಷ್ಟೊತ್ತಾದರೂ ಆ ಮೇಣಿಗೆ ಯಾಕೆ ಬರಲಿಲ್ಲ? ಕರ್ಯಾಕ ಕಳ್ಸೀನ್ರಿ. ಯಾಕ ಹುಡುಗಿನ ಬಂದಿಲ್ಲನ್ರಿ? ಯಾರಲ್ಲೇ ಅವನು? ಅವನ ರೀ, ಆ ಲೋಕಾಪುರ್ ಮುದಕಾಪ್ ಮಾವನ ಮಗನ ಶಿವ್ಯಾನ ಕಳ್ಸಿದನ್ರಿ. ಬೆಂಗಳೂರದಾಗ ಒಂದು ಮಸ್ತ್ ಮಾಲ ಐತಂದ್ರಿ. ಇನ್ನೇನು ಸದ್ದದ್ರಾಗು ಬಂದ್ರೆ ಬರ್ಬೋದ್ರಿ. ನಾವು ಇನ್ನೊಂದು ಪ್ಯಾಗ್ ಜಗ್ಗುನು ಬರ್ರಿ, ಸಣ್ಣದಾರ ಕೆಳಗಿಳದ. CM ಸಾಹೇಬ್ರು ಬರ್ಬೇಕಾಗಿ. ನಿನಗೂ ಒಮ್ಮೆ ಎಚ್ಚರಿಕೆ ಕೊಟ್ಟಿದ್ದೆ, ರೈತರ ಮೇಲೆ ದಬ್ಬಾಳಿಕೆ ಮಾಡಬೇಡ ಎಂದು. ಮತ್ತೆ ಮತ್ತೆ ದಬ್ಬಾಳಿಕೆ ಮಾಡುತ್ತಿದ್ಯಾ ಪ್ರತಾಪ್. ಇನ್ನೊಂದು ಸಲ ನಾನು ಬಂದರೆ
ನಿನ್ನ ಸಚಿವ ಸ್ಥಾನವೇ ಕಿತ್ತು ಹೋಗಬೇಕಾಗಿತ್ತು ಎಚ್ಚರ